ಇನ್ನು ಲೇಖಕ ಸಾಹಿತ್ಯ ಸಖಿ ತ್ರಿವೇಣಿ ಅವರಿಂದ ಬೆಳಗಿನಿಂದ ಒಂದೇ ಸಮ ಪ್ರತಿಯೊಂದು ಕೆಲಸಗಳನ್ನ ಕೈ ಜೋಡಿಸಿ ಪ್ರಫುಲ್ಲತೆಯನ್ನ ತೋರಿಸಿದ್ದಾರೆ. ಅವರಿಗೆ ಲೇಖಕ ಸಾಹಿತ್ಯ ವೇದಿಕೆ ಪರವಾಗಿ ಹಾಗೂ ಈ ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸೋಣ. ನಾನ್ ಮಾತಾಡಲ್ಲ, ಹೀಗೆ ತೋರಿಸ್ತೀನಿ ಅಷ್ಟೇ. ತರ ನೀವು ಕೂಡಿಲ್ಲ ಹೇಳಿ. ಇಷ್ಟೆಲ್ಲ ಮಾಡಿದ ನಿರೂಪಕಿ ತಾರಾಳಿಗೆ ಒಂದು ಪುಟ್ಟ ಸನ್ಮಾನ. ವೀಣಾ ಅವ್ರು ಕೂಡ ಬೆಳಗ್ಗೆ ಬರ್ಬೇಕು. ಸರಿ ಈ ಇಡೀ ಕಾರ್ಯಕ್ರಮದ ರೂವಾರಿ ಲೇಖಿಕಾ ಸಾಹಿತ್ಯ ವೇದಿಕೆಯ ಸಂಚಾಲಕಿ ಬೆಂಗಳೂರಿನ ನಮ್ಮ ಶೈಲಜಾ ಸುರೇಶ್ ಅವರಿಗೆ ಕೊನೆಯಲ್ಲಿ ಎಲ್ಲರಿಗೂ ಮಾಡಿ ಮುಗಿದ್ಮೇಲೆ ಅವ್ರಿಗೆ ಪಾಪ ಕೊನೆಯಲ್ಲಿ ತಗೊಳ್ತಾರ ಅವ್ರು. ನಾವು ಬೇಡ ಬೇಡ ಅಂತ ಅವರೆಲ್ಲ ಬೇಡ ಬೇಡ ಅಂತಿದ್ರು ನಾವು ಫೋರ್ಸಿಬ್ಲಿ ಅವ್ರಿಗೆ ಒಂಚೂರು ಪುಟ್ಟ ಸನ್ಮಾನ. 2000 ಇಸ್ವಿಯಲ್ಲಿ ಆರಂಭವಾದಂತ ಸಾಹಿತ್ಯ ಲೇಖಿಕಾ ಸಾಹಿತ್ಯ ವೇದಿಕೆ 26 ವರ್ಷಗಳಿಂದ ಸತತವಾಗಿ ನಡೆದು ಬರ್ತಾ ಇದೆ. ನಾನು ಯಾಕೆ ಹೇಳ್ತೇನೆ ಸಂಸ್ಥಾಪಕ ಸದಸ್ಯಾಗಿ ಗೌರವಾಧ್ಯಕ್ಷರಾಗಿ ನಾನು ಶೈಲಜಾ ಅವ್ರ ಜೊತೆ ಅಷ್ಟು ವರ್ಷದಲ್ಲಿ ಇದ್ದೇನೆ. ಅವರೆಲ್ಲ ಕಾರ್ಯಕ್ರಮದ ಗಮನಿಸ್ತಾ ಬಂದಿದ್ದೇನೆ. ಬಿಡುವಿಲ್ಲದ ಕೆಲಸ ಮಾಡುವಂತ ಮಹಿಳೆ ಶೈಲಜಾ ಸುರೇಶ್ ಅವರು. ಅದ್ಭುತವಾಗಿ ನೀವು ತಾಳ್ಮೆಯಿಂದ ಕಾದಿರೋದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಮಾತ್ರ ಹೇಳಲ್ಲ, ಊಟನು ಕೊಡ್ತೀವಿ, ಜೊತೆಗೆ ಒಂದು ಸ್ವೀಟ್ ಕೊಡ್ತೀವಿ. ದಯವಿಟ್ಟು ಊಟದ ಜೊತೆಗೆ ತಲೆಯಲ್ಲಿ ನೀವು ತುಂಬಿಕೊಂಡಿರುವಂತ ಅಷ್ಟು ವಿಷಯಗಳನ್ನ ನಿಮ್ಮ ಮುಂದಿನ ಪೀಳಿಗೆ ಅವ್ರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಮುಂದೆ ಉಪಾಧ್ಯಾಯರಾಗುವಂತ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಜೈ. ಎಲ್ಲ ಈ ಕಡೆ ಬಂದ್ಬಿಡಿ. ಅದರ ಜೊತೆಗೆ ಈ ಕಾರ್ಯಕ್ರಮ ಇವತ್ತು ಇಷ್ಟು ಅದ್ದೂರಿಯಾಗಿ ನಡೀಬೇಕು ಅಂದ್ರೆ ಅದರ ಎಲ್ಲ ಉಸ್ತುವಾರಿ ನಮಗೆ ಇಂದ್ರ ಮೇಡಮ್ ಅವರು. ಯಾವಾಗ್ಲೂ ಅಷ್ಟೇ ನಮ್ಮ ಕ್ಯಾಂಪು ಅಥವಾ ಕಾಲೇಜಿನ ಯಾವುದೇ ಕಾರ್ಯಕ್ರಮಕ್ಕೆ ವೈದ್ಯಕೀಯವಾಗಿ ಯಾವ್ದಾದ್ರು ಸ್ತ್ರೀ ರೋಗಗಳ ಬಗ್ಗೆ ಮಾತನಾಡ್ಬೇಕು ಅಂದಾಗ ಫಸ್ಟ್ ನೆನಪಾಗೋದು ನಮ್ಮ ಇಂದ್ರ ಮೇಡಮ್. ಶಾಮು ಹೆಲ್ತ್ ಕ್ಲಿನಿಕ್ ಅಂತ ದೊಡ್ಡಬಳ್ಳಾಪುರದಲ್ಲಿ ಬಹಳ ಚಿರಪರಿಚಿತವಾಗಿರ್ತಕ್ಕಂಥದ್ದು, ಗೈನಕಾಲಜಿಸ್ಟ್. ಅದ್ರ ಜೊತೆಗೆ ಒಂದ್ ಕಡೆ ಸ್ಟೆಥೋಸ್ಕೋಪು, ಅದ್ರ ಜೊತೆ ಒಂದ್ ಕಡೆ ಪೆನ್ನು, ಎರಡು ಹಿಡಿತಕ್ಕಂತ ಕೆಪಾಸಿಟಿ ಬರೋದು ಕಡಿಮೆ. ಯಾಕಂದ್ರೆ ಡಾಕ್ಟರ್ಗಳಿಗೆ ಸಾಹಿತ್ಯದ ಆಸಕ್ತಿ ಕಡಿಮೆ ಅಂತ ಹೇಳ್ತೀವಿ. ನಿಮಗೆ ಮೇಷ್ಟ್ರುಗಳಿಗಾದ್ರೂ ಅನಿವಾರ್ಯವಾಗಿ ಓದ್ಕೋಬೇಕು, ಯಾಕಂದ್ರೆ ಪಾಠ ಮಾಡ್ಬೇಕಾದ್ರೆ ಸಾಹಿತ್ಯ ಬೇಕು ಅಂತ. ಬಟ್ ಡಾಕ್ಟರ್ ವೃತ್ತಿಗೆ ಬಂದ ಮೇಲೂ ಸಾಹಿತ್ಯದ ಜೊತೆಗೆ ನಂಟನ್ನ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಬರೋದಕ್ಕೆ
ಬೇಕಾಗಿರುವಂತ ಸಮಯವನ್ನ ಹೊಂದಾಣಿಕೆ ಮಾಡಿಕೊಂಡು ನಮ್ಮೆಲ್ಲರ ಜೊತೆಗೆ ಅವರು ಎಷ್ಟೇ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ರು ಕೂಡ, ನಿನ್ನೆ ಕೂಡ ಭಾಷೆತಳ್ಳಿ ಸ್ಕೂಲ್ ಅಲ್ಲಿ ಮಕ್ಳಿಗೆ ಯಾವ್ದೋ ಎಕ್ಸಾಮ್ ಮಾಡ್ತಾ ಇದ್ದೀನಿ ಸರ್, ಆಮೇಲೆ ಎಷ್ಟು ಬಿಸಿ ಇದ್ರು ಫೋನ್ ಅಟೆಂಡ್ ಮಾಡ್ತಾರೆ ಅಲ್ವಾ. ಎಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ ಯಾರಿಗಾದ್ರು ಏನಾದ್ರು ಸಮಸ್ಯೆ ಇದೆ ಅಂತ ಕಳಿಸ್ಕೊಟ್ರೆ ಸಾಕು, ಮೇಡಮ್ಗೆ ಒಂದ್ ಫೋನ್ ಮಾಡಿ, ಮೇಡಮ್ ಸ್ಟೂಡೆಂಟ್ಸ್ ಕಳಿಸ್ತಿದೀನಿ, ಅವ್ರಿಗೇನೋ ಒಂಚೂರು ಟ್ರೀಟ್ ಮಾಡಿ ಅಂದ್ರೆ ಯಾವ ನಿರೀಕ್ಷೆನೋ ಹಣ ಉಳಿದಿದ್ದೆಲ್ಲ ಆಮೇಲೆ ಫಸ್ಟ್ ಅಟೆಂಡ್ ಮಾಡ್ತಾರೆ. ಆ ತರದ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ಅವರ ಅಭಿಮಾನ ಸದಾ ಹೀಗೆ ಇರ್ಲಿ. ಇನ್ನಷ್ಟು ಕಾರ್ಯಕ್ರಮಗಳ ಮೂಲಕ ಈಗಲೇ ದೊಡ್ಡಬಳ್ಳಾಪುರದಾದ್ಯಂತ ಅಥವಾ ಕರ್ನಾಟಕದಾದ್ಯಂತ ಇಂದಿರಾ ಮೇಡಮ್ ಅಂದ್ರೆ ಹೆಸರು ಎಲ್ಲರಿಗೂ ಗೊತ್ತಿದೆ. ಅದು ವೈದ್ಯಕೀಯ ಲೋಕದಲ್ಲಿ ಬಹಳ ಚೆನ್ನಾಗಿರುವಂತ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಎರಡರಲ್ಲೂ ಹೆಸರು ಮಾಡಿದ್ದಾರೆ. ಅಂತವ್ರು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಅವರಿಗೆ ನಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ, ನಮ್ಮ ಎಲ್ಲ ವಿದ್ಯಾರ್ಥಿ ವೃಂದದ ಪರವಾಗಿ ತುಂಬು ಹೃದಯದ ಜೋರು ಚಪ್ಪಾಳೆಯ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಿನ್ನೆ ಆಕ್ಚುಲಿ ಭಾಷೆಹಳ್ಳಿಗೆ ಹೋಗಿದ್ದು ಮಕ್ಕಳಿಗೆ ಲಸಿಕೆ ಕೊಡಕ್ಕೋಸ್ಕರ. HPV ಲಸಿಕೆ, ಕ್ಯಾನ್ಸರ್ ಬರ್ತಲ್ಲ, ಆ ಕ್ಯಾನ್ಸರ್ ಬರಬಾರ್ದು ಅಂತ ಹೇಳಿ ಲಸಿಕೆಯನ್ನ ಉಚಿತವಾಗಿ ರೌಟ್ರಿಯವ್ರು ಕೊಟ್ಟಿದ್ರು. ಅದನ್ನ ನಿನ್ನೆ ನಾನು 60 ಜನಕ್ಕೆ ಕೊಟ್ಟು ಬರಕ್ಕೆ ಸಾಧ್ಯ ಆಯ್ತು. ಅದು ಹೀಗೆ ಎಲ್ಲರೂ ಕೈ ಜೋಡಿಸಿದ್ರೆ ಆಗುವಂತ ಕೆಲ್ಸನೇ. ಅಲ್ಲಿ ಶಾಲೆಯ ಸಿಬ್ಬಂದಿಯವರಾಗಿರ್ಬೋದು, ಟೀಚರ್ಸ್ ಇರ್ಬೋದು, ಇಷ್ಟೇ ಪ್ರೀತಿ ತೋರಿಸಿ ನಾನು ಕರೆದು 60 ಜನ ಇಂಜೆಕ್ಷನ್ ತಗೊಂಡ್ರು. ಶಾಲೆಯಲ್ಲಿ ಕೊಟ್ಟು ಬಂದೆ. ಅದು ನನ್ನ ಹೆಮ್ಮೆ ಅನ್ನಕ್ಕಿಂತ ಕರ್ನಾಟಕದ ವೈದ್ಯಕೀಯ ಸಂಘವಾದ IMA ಸಂಘದ ಒಂದು ಸಣ್ಣ ಕೆಲಸ ನಾನು ಮಾಡ್ತೀನಕ್ಕೆ ನನ್ಗೆ ಹೆಮ್ಮೆ ಆಗತ್ತೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಒಬ್ಬಳು ಇರ್ತಾಳೆ ಅಂತಾರೆ. ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಪುರುಷರು ಇರ್ತಾನೆ ಅನ್ನೋದನ್ನ ನಾನು ಕಳೆದ 25 ವರ್ಷಗಳಿಂದ ನೋಡ್ತಾ ಬಂದಿದ್ದೀನಿ. ಶೈಲಜಾ ಸುರೇಶ್ ಅಂತೂ ಗೃಹಿಣಿಯಾಗಿ, ಕಥೆಗಾರ್ತಿಯಾಗಿ, ಸಾಹಿತಿಯಾಗಿ ಇಷ್ಟೊಂದು ಹೆಸರು ಮಾಡಿ ಇಷ್ಟೆಲ್ಲ ಸಾಹಸ ಮಾಡ್ತಾ ಇರೋದ್ರ ಹಿಂದೆ ಸಂಪೂರ್ಣ ಬೆಂಬಲ ಮಾಡ್ತಿರುವಂತ ಅವರ ಪತಿ ಸುರೇಶ್ ಅವರು ನನಗೆ ಅಮ್ಮ ಅಂತ ಕರೆಯುವಂತ ಪ್ರೀತಿಯ ಮಗ ಅಂತ ಹೇಳ್ಬೇಕು. ಸುರೇಶ್ ಅವರು ಎದ್ದಿತ್ತೊಳ್ಳೆ ಅವ್ರನ್ನ ದೊಡ್ಡ ಚಪ್ಪಾಳೆ ಬರ್ಬೇಕು. ಸ್ವಲ್ಪ ಕಡೆ ಧನ್ಯವಾದ. ಇದಾದ ನಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಕಾಲೇಜಿಗೆ ಮೈಸೂರಿನಿಂದ, ಬೆಂಗಳೂರಿನಿಂದ, ವಿವಿಧ ದೂರದ ಊರುಗಳಾದರೂ ಸಹ ಸಾಹಿತ್ಯದ ಮೇಲೆ ಆಸಕ್ತಿ ಇಟ್ಟು ಸಾಹಿತ್ಯಾಸಕ್ತರೆಲ್ಲರೂ ಕೂಡ ಬಂದಿದ್ದಾರೆ. ಅದ್ರ ಜೊತೆಗೆ ಶೈಲಜಾ ಮೇಡಮ್ ನನ್ನ ಹತ್ರ 1-2 ಸರಿ ಪರಿಚಯ ಆಗಿರ್ಲಿಲ್ಲ, ಫೋನಲ್ಲಿ ಮಾತಾಡಿದ್ರಷ್ಟೇ. ಇವತ್ತು ನೋಡುವಂತ ಭಾಗ್ಯ ಸಿಕ್ಕಿದೆ. ಜೊತೆಗೆ ಅನುಪಮಾ ಮೇಡಮ್ ಅವರ ತಂಗಿಯವರು, ಅವರ ಇಡೀ ಕುಟುಂಬ, ಅದರಲ್ಲೂ ಎಲ್ಲೋ ಒಂದ್ ಕಡೆ ಕೊಂಗಾಡಿಯಪ್ಪನವರ ಆ ಫ್ಯಾಮಿಲಿಯನ್ನ ನೋಡೋ ಅಷ್ಟು ಮಟ್ಟಿಗೆ ಇವತ್ತು ಅವಕಾಶವನ್ನ ಕಲ್ಪಿಸಿದ್ದು ಎಲ್ಲದಕ್ಕೂ ರೂವಾರಿ ನಮ್ಮ ಇಂದಿರಾ ಮೇಡಮ್. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ನಿನ್ನೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳು, ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಸ್ಕೂಲಲ್ಲಿ ಇದ್ರು. ಅವ್ರ ಪಾಪ ಇವತ್ತು ಬೆಳಗ್ಗೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಅದು ಯೂನಿಫಾರ್ಮ್ ಅಲ್ಲಿ ಪ್ರೆಸೆಂಟ್ ಆಗಿದ್ದಾರೆ. ಜೊತೆಗೆ ಫಸ್ಟ್ ಇಯರ್ ಅವರು ರಂಗೋಲಿ ಹಾಕಿದಂತ ಟೀಮ್ ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಜೋರ ಚಪ್ಪಾಳೆ ಬರಲಿ ಅಂತ. ಯಾವ್ದು ಹಾಕ್ಬೇಕಂತ ಕೇಳಿದಾಗ ನಾಳೆ ಕೊಂಗಾಡಿಯಪ್ಪನವರ ಬರ್ತಡೆ, 166ನೇ ಹುಟ್ಟುಹಬ್ಬ ನಾಳೆ ಕೊಂಗಾಡಿಯಪ್ಪನವರ ಬರ್ತಡೆ ನಾವು ಆಚರಿಸ್ತಾ ಇದೀವಿ. ನಾಡಿದ್ದು ಇದೇ ಆಡಿಟೋರಿಯಂ ಅಲ್ಲಿ ರಕ್ತದಾನ ಶಿಬಿರ ಕೂಡ ಅವ್ರ ಹೆಸರಿನಲ್ಲಿ ಪ್ರತಿ ವರ್ಷ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಮಾಡ್ತೀವಿ. ಸೋಮವಾರ ರಕ್ತದಾನ ಶಿಬಿರನೂ ಇರುತ್ತೆ. ಅದರ ಜೊತೆಯಲ್ಲಿ ನಾಳೆ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ಪೂಜಾ ಕಾರ್ಯಕ್ರಮನೂ ಇರ್ತದೆ. ಇಂಥ ದಿನದಲ್ಲಿ ಇಂದಿನ ದಿವಸ ಹೊಂಗಡೆಪ್ಪ ಕಾಲೇಜಿನಲ್ಲಿ ಅವರ ಕುಟುಂಬ ವರ್ಗದವರು ಬಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಸೌಭಾಗ್ಯ ಅಂತ ಭಾವಿಸ್ತಾ, ಇವತ್ತಿನ ಇಷ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥವ್ರ ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ. ಆದ್ರಿಂದ ಎಲ್ಲರಿಗೂ ಒಟ್ಟಿಗೆ ಧನ್ಯವಾದವನ್ನ ಹೇಳ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಭಾವಿಸಿ, ಎಲ್ಲ ಸಹೃದಯರಿಗೂ, ಸಾಹಿತ್ಯಾಸಕ್ತಿ ಇರ್ತಕ್ಕಂಥವ್ರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಆತ್ಮೀಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಹಿರಿಯರು, ಎಲ್ಲರಿಗೂ ಕೂಡ ಬಂದಿರ್ತಕ್ಕಂಥ ಹಿತೈಷಿಗಳು, ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೊತೆಗೆ ನನ್ನ ಸಿಬ್ಬಂದಿ ವರ್ಗ ಮತ್ತು ಆತ್ಮೀಯ
ನಲ್ಮೆಯ ವಿದ್ಯಾರ್ಥಿನಿಯರಿಗೂ ಪ್ರಶಿಕ್ಷಣಾರ್ಥಿಗಳು ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಇಷ್ಟು ಸೌಜನ್ಯದಿಂದ ಕುತ್ಕೊಂಡು ಟೈಮ್ ಆದ್ರೂ ಕೂಡ ಸೌಜನ್ಯದಿಂದ ವರ್ತಿಸಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಓಕೆ, ಅನಿವಾರ್ಯ ಯಾವ ಕಾರ್ಯಕ್ರಮದಲ್ಲೂ ನಾನು ಸ್ಟೇಜ್ ಬಿಟ್ಟು ಹೋಗಲ್ಲ. ಫಸ್ಟ್ ಇಯರ್ ಅವ್ರಿಗೆ ಅನಿವಾರ್ಯವಾಗಿ ಕ್ಲಾಸ್ ತಗೊಳ್ಳೇಬೇಕಾದಂತ ಕಾರ್ಯಕ್ರಮ ಕರೆದು ಬಿಟ್ಟಿದೆ. ಮೊದ್ಲೇನೆ ಒಂದು ವಾರ ಮುಂಚೆನೆ ಮೀಟಿಂಗ್ ಮೆಸೇಜ್ ಹಾಕ್ಬಿಟ್ಟಿದೆ. ಅವ್ರು ಕ್ಲಾಸ್ ತಗೋಬೇಕಾಯ್ತು, ಅದೊಂದು ಕ್ಷಮೆ ಇರ್ಲಿ. ಯಾಕಂದ್ರೆ ಸೆಕ್ರೆಟರಿ ಅವರು ಅಧ್ಯಕ್ಷರು ಹೋದ ತಕ್ಷಣನೇ ಅವರು ಹೊರಟ್ಬಿಟ್ಟು ಒಂದೊಂದು ಬೇಡ, ದಯಮಾಡಿ ತಪ್ಪು ತಿಳ್ಬೇಡ, ನಾನ್ ಮೇಲ್ ಕ್ಲಾಸ್ ಅಲ್ಲಿ ಇದ್ದೆ, ಅದಕ್ಕೋಸ್ಕರ ಮುಗಿಸ್ಕೊಂಡು ಬಂದೆ. ಅಷ್ಟು ಬಿಟ್ರೆ ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಆತಿಥ್ಯಕ್ಕೆ ನಿಮ್ಮ ಎಲ್ಲರಿಗೂ ಕೂಡ ನಾವು ಸದಾ ಚಿರಋಣಿಯಾಗಿರ್ತೀವಿ. ನೀವು ಯಾವುದೇ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮ ಮಕ್ಕಳಿಗೆ ಉಪಯೋಗ ಆಗುವಂತ ಯಾವ ಕಾರ್ಯಕ್ರಮ ಮಾಡಿದ್ರು ಸಹ ಅದಕ್ಕೆ ನಮ್ಮ ಸಹಕಾರ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಇರ್ತಾ